ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ಕಾಂಪಿಟೇಟಿವ್ ಆಟ್ 1995 ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತು ನಾವು ಪ್ರಮುಖವಾಗಿ ಯಾವುದರ ಬಗ್ಗೆ ತಿಳಿದುಕೊಳ್ಳೋಣ ಅಂತಂದರೆ, ದಿನಾಂಕ 22/8/2025 ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆ ಅಂದರೆ KSET 2025 ಅಂತಕ್ಕಂತಹ ಅಧಿಸೂಚನೆಯನ್ನು ಇವತ್ತು ಹೊರಡಿಸಿದ್ದಾರೆ. ಆ ಅಧಿಸೂಚನೆ ಯಾವಾಗಿಂದ ಪ್ರಾರಂಭ ಆಗುತ್ತೆ, ಕೊನೆಯ ದಿನಾಂಕ ಯಾವಾಗ, ಅದಕ್ಕಿರ್ತಕ್ಕಂಥ ಅರ್ಹತೆ ಏನು ಅಂತಕ್ಕಂಥದ್ದನ್ನು ಇವತ್ತಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಇದು ಒಂದು ರೀತಿ ಯಾವ ರೀತಿಯಪ್ಪ ಅಂತಂದ್ರೆ, ನಮ್ಗೆ ಹೇಗೆ TET ಅಂತಕ್ಕಂಥದ್ದು ಇದೆ ನೋಡಿ, ಅದೇ ರೀತಿಯಾಗಿರ್ತಕ್ಕಂಥದ್ದು ಇದು KSET ಅಂತಕ್ಕಂಥದ್ದು ಒಂದು ಪರೀಕ್ಷೆ ಆಗಿದೆ. ಇಲ್ಲಿ ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ ED 57 TEC 2025 ದಿನಾಂಕ 19/5/2025 ಹಾಗೂ UGC ನೆಟ್ ಬ್ಯೂರೋ ನವದೆಹಲಿಯವರ ಪತ್ರ ಸಂಖ್ಯೆ ಅಂತಕ್ಕಂಥದ್ರಿಂದ 2/11/2025 ಏನು ಮಾಡ್ತಾರಪ್ಪ ಅಂತಂದ್ರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ, ಅಂದರೆ ಈ ಪರೀಕ್ಷೆಯನ್ನು ಯಾರು ನಡೆಸ್ತಾರಪ್ಪ ಅಂತಂದ್ರೆ KE ಅದವರು ನಡೆಸ್ತಾರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸ್ತಾರೆ. ಇದು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2025 ಆಗಿತ್ತು ಆಗಿದೆ. ಇದನ್ನು 2/11 ನವಂಬರ್ ತಿಂಗಳಲ್ಲಿ ರವಿವಾರದಂದು ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲು ಆಯೋಜಿಸಲಾಗಿದೆ. ಇದಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. KSET 2025 ಪರೀಕ್ಷೆ ವೇಳಾಪಟ್ಟಿ ಯಾವ ರೀತಿ ಐತೆ ಅಂತಕ್ಕಂಥದ್ದನ್ನು ನೋಡಿದಾಗ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭದ ದಿನಾಂಕ ಯಾವಾಗ ಆಗುತ್ತಪ್ಪ ಅಂತಂದ್ರೆ 28/8/2025 ಇದೇ ತಿಂಗಳು ಆಗಸ್ಟ್ 28ನೇ ತಾರೀಕಿಂದ ಏನಾಗುತ್ತಪ್ಪ ಅಂತಂದ್ರೆ KSET ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತವೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಯಾವಾಗ ಐತಪ್ಪ ಅಂತಂದ್ರೆ 18/9/2025 ಸೆಪ್ಟೆಂಬರ್ ತಿಂಗಳದೊಳಗೆ ಕೊನೆಯ ದಿನಾಂಕ ಐತಿ, ಅದು 18ನೇ ತಾರೀಕು. ಇನ್ನು ಅರ್ಜಿ ಶುಲ್ಕ ಪಾವತಿಸಲು ಅಂದರೆ ಪೇಮೆಂಟ್ ಮಾಡೋದಕ್ಕೋಸ್ಕರ 19/9/2025 ಕೊನೆಯ ಪೇಮೆಂಟ್ ಮಾಡೋದಕ್ಕೈತಿ. ಇನ್ನು ಹಾಲ್ ಟಿಕೆಟ್ ಯಾವಾಗ ಬಿಡುಗಡೆ ಆಗ್ತಪ್ಪ ಅಂತಂದ್ರೆ 24/10/2025 ಏನಾಗುತ್ತಪ್ಪ ಅಂತಂದ್ರೆ ಹಾಲ್ ಟಿಕೆಟನ್ನು ಬಿಡುಗಡೆಯನ್ನು ಮಾಡ್ತಾರೆ. ಇನ್ನು ಅಭ್ಯರ್ಥಿಗಳು KSET 2025 ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸ್ಬೋದಾಗಿರ್ತೈತಿ. ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಆಫ್ಲೈನ್ದೊಳಗೆ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಬರೋದಿಲ್ಲ. ಇಲ್ಲಿ ಏನಪ್ಪ ಅಂತಂದ್ರೆ ಎಲ್ಲರಿಗೂ ಒಂದು ಗೊಂದಲ ಏನಪ್ಪ ಅಂತಂದ್ರೆ, ಇದಕ್ಕೆ MA ಅಂತಕ್ಕಂಥದ್ದು ಏನಾಗಿರಬೇಕು, ಕಂಪ್ಲೀಟ್ ಆಗಿರಬೇಕು. ಅಥವಾ ಈಗ ಯಾರಾದರೂ ಕೂಡ ಇನ್ನೂ ಅಡ್ಮಿಷನ್ ಮಾಡಿ ಅವ್ರದ್ದು ಆಲ್ರೆಡಿ ರಿಜಿಸ್ಟರ್ ನಂಬರ್ ಬಂದಿದ್ದರೂ ಕೂಡ 1 ಮತ್ತು 3ನೇ ಸೆಮ್ಮು ಮತ್ತು 4ನೇ ಸೆಮ್ನೊಳಗಡೆ 2ನೇ ಸೆಮ್ನೊಳಗಡೆ ಅಧ್ಯಾಯ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಮತ್ತು ಸ್ನೇಹಿತರು ಕೂಡ ಏನು ಮಾಡ್ಬೋದಪ್ಪ ಅಂತಂದ್ರೆ ಈ ಅಪ್ಲಿಕೇಶನನ್ನು ಹಾಕ್ಬೋದು ಅಂತಕ್ಕಂಥದ್ದು. ಒಟ್ಟು ಈ KSET ಅಂತಕ್ಕಂಥ ಪರೀಕ್ಷೆಯನ್ನು 33 ವಿಷಯಗಳಲ್ಲಿ ನಡೆಸಲಾಗುತ್ತೆ. ಎಷ್ಟು ವಿಷಯಗಳಲ್ಲಿ? 33 ವಿಷಯಗಳಲ್ಲಿ. ಅದರೊಳಗಡೆ ನಮ್ಮದು ಕೂಡ ಒಂದು ಸಬ್ಜೆಕ್ಟ್ ಇದ್ದೇ ಇರುತ್ತೆ. ಹಾಗಾಗಿ ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಹಿಸ್ಟ್ರಿ, ಸೋಷಿಯಾಲಜಿ, ಸೋಷಿಯಲ್ ವರ್ಕ್ ಈ ರೀತಿಯಾಗಿರ್ತಕ್ಕಂಥದ್ದು ಇದ್ದೇ ಇರ್ತೈತಿ. ಹಾಗಾಗಿ ಇಲ್ಲಿ ವಿಕಲಚೇತನ PWD ತೃತೀಯ ಲಿಂಗ ಇದು ಆಯಿತು. ಇನ್ನು ನೆಕ್ಸ್ಟ್ ಯಾವ ರೀತಿಯಾಗಿರ್ತಕ್ಕಂಥ ಅರ್ಹತೆಗಳಿರಬೇಕು, ಅಭ್ಯರ್ಥಿಗಳು UGCಯಿಂದ ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾನಿಲಯ, ಉನ್ನತ ಶಿಕ್ಷಣ ಸಂಸ್ಥೆಯಿಂದ ಸ್ನಾತಕೋತ್ತರ ಪದವಿ ಅಥವಾ ಸಮಾನವಾದ ಪರೀಕ್ಷೆಗಳಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಅದು 55% ಆಗಿರಬೇಕು. ಈಗ ಏನಾದರೂ ಕಂಪ್ಲೀಟ್ ಆಗಿರ್ತಕ್ಕಂಥ MA ಸ್ನೇಹಿತರೇನಿರ್ತಿರಲ್ಲ ಅವ್ರದ್ದು 55% ಆಗಿರಲೇಬೇಕು ಅಂತಕ್ಕಂಥದ್ದು. ನೆಕ್ಸ್ಟು ಫೀಸ್ ಏನಿದೆ ಅಂತಕ್ಕಂಥದ್ದನ್ನು ನೋಡ್ಕೊಂಡು ಬಿಡೋಣ. ಕೊನೆಯದಾಗಿ ಪರೀಕ್ಷಾ ಶುಲ್ಕ ಅಂತಕ್ಕಂಥದ್ದು ಸಾಮಾನ್ಯ ವರ್ಗ, ಪ್ರವರ್ಗ, 2A, 2B, 2A, 3B ಹಾಗೂ ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ ಏನಾಗಿರ್ತೈತಪ್ಪ ಅಂತಂದ್ರೆ 1,000 ರೂಪಾಯಿ ಇರುತ್ತೆ. ಇನ್ನು SC ST ಆಮೇಲೆ PWD ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 700 ರೂಪಾಯಿ ಇರ್ತೈತೆ. ಬೇರೆ ಯಾವುದೇ ವಿಧಾನದ ಮೂಲಕ ಶುಲ್ಕ ಪಾವತಿಸಲು ಅವಕಾಶವಿರುವುದಿಲ್ಲ. ಮನಿ ಆರ್ಡರ್, ಡಿಮ್ಯಾಂಡ್ ಡ್ರಾಫ್ಟ್, IPO, ಚಲನ್, ಆಫೀಸ್ ಚಲನ್ ಇತ್ಯಾದಿಗಳನ್ನು ಒಪ್ಪಲಾಗುವುದಿಲ್ಲ. ಇದೇನಪ್ಪ ಅಂದ್ರೆ ಆನ್ಲೈನ್ ಪೇಮೆಂಟ್ ಇರುತ್ತೆ.
ಇನ್ನು ನೆಕ್ಸ್ಟು ಪರೀಕ್ಷಾ ವಿಧಾನ ಮತ್ತು ಪರೀಕ್ಷಾ ದಿನಾಂಕ ಅಂತಕ್ಕಂಥದ್ದು ಬಂದಾಗ 2/11/2025 ಭಾನುವಾರ 11ನೇ ತಿಂಗಳದೊಳಗಡೆ. ಮೊದಲನೇದು ಒಟ್ಟು ಟೋಟಲ್ಲು 300 ಅಂಕಗಳಿಗೆ ನಮ್ಮ ಪೇಪರ್ ನಡೀತಾ ಇರುತ್ತೆ. 50 ಅಂಕಗಳು 50 ಪ್ರಶ್ನೆಗಳು ಅಂತ ಬಂದಾಗ ಒಂದು ಪ್ರಶ್ನೆಗೆ ಎಷ್ಟು ಮಾರ್ಕ್ಸ್ ಆಗುತ್ತಪ್ಪ ಅಂತಂದ್ರೆ 2 ಮಾರ್ಕ್ಸ್ ಇರುತ್ತೆ. ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಇದು ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:00ವರೆಗೆ. ನೆಕ್ಸ್ಟು ಎರಡನೇ ಪ್ರಶ್ನೆನೂ ಎರಡೂ ಕೂಡ ಅವಾಗಲೇ ಕೊಡ್ತಾರೆ ನಮಗೆ. ಒಟ್ಟು ಟೋಟಲಾಗಿ 3 ಗಂಟೆ ಇರುತ್ತೆ ಪೇಪರು, 3 ಅವರ್ ಇರುತ್ತೆ. ಫಸ್ಟ್ ಪೇಪರು ಮತ್ತು ಸೆಕೆಂಡ್ ಪೇಪರು ಎರಡೂ ಒಮ್ಮೆಗೆ ಕೊಡ್ತಾರೆ. ಅಂದ್ರೆ ಆ 100 ಅಂಕಗಳದ್ದು ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ, 50 ಕ್ವಶನ್ಗಳಿರ್ತವೆ. ನೆಕ್ಸ್ಟು ಅದು ಮುಗಿಸಿ 100 ಪ್ರಶ್ನೆಗಳು 200 ಮಾರ್ಕ್ಸ್ ಇರ್ತೈತೆ. ಅದಕ್ಕೂ ಕೂಡ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಅಭ್ಯರ್ಥಿಗಳು ಮಧ್ಯಾಹ್ನ 1 ಗಂಟೆಯ ಮೊದಲು ಪರೀಕ್ಷಾ ಕೇಂದ್ರದಿಂದ ಹೊರಬರಲು ಅನುಮತಿಸಲಾಗುವುದಿಲ್ಲ. ಈಗ ನೋಡಿ, ನಮ್ಮ ಪರೀಕ್ಷಾ ಕೇಂದ್ರದಿಂದ ಪರೀಕ್ಷೆ ಮುಗಿಯುವವರೆಗೂ ಕೂಡ ಏನು ಮಾಡೋಕ್ಕೆ ಸಾಧ್ಯ ಇಲ್ಲಪ್ಪ ಅಂತಂದ್ರೆ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ನೋಡಿ, ಯಾವ್ಯಾವ ವಿಷಯದೊಳಗಡೆ ಪ್ರಶ್ನೆ ಪತ್ರಿಕೆಗಳು ಯಾವ ಭಾಷೆ ಒಳಗಡೆ ಇರ್ತಾವೆ ಅಂತಕ್ಕಂಥದ್ದು. ಇನ್ನು ವಾಣಿಜ್ಯ ಶಾಸ್ತ್ರ ಅಂತಕ್ಕಂಥದ್ದು ಇಂಗ್ಲೀಷ್ ಒಳಗಡೆ, ಕನ್ನಡ, ಅರ್ಥಶಾಸ್ತ್ರ ಕನ್ನಡ ಮತ್ತು ಆಂಗ್ಲ ಭಾಷೆ ಒಳಗೆ, ಇಂಗ್ಲೀಷ್ದೊಳಗಿರುತ್ತೆ. ರಾಜ್ಯಶಾಸ್ತ್ರ ಕನ್ನಡ ಆ್ಯಂಡ್ ಇಂಗ್ಲೀಷು, ಇತಿಹಾಸ ಕನ್ನಡ ಮತ್ತು ಇಂಗ್ಲೀಷು, ಸಮಾಜ ಕನ್ನಡ ಇಂಗ್ಲೀಷು, ಭೂಗೋಳ ಕನ್ನಡ ಇಂಗ್ಲೀಷು, ಹಿಂದಿ ಒಳಗಡೆ, ನಿರ್ವಹಣೆ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಇಂಗ್ಲೀಷ್ ಒಳಗಡೆ, ಶಿಕ್ಷಣ ಅಂತಕ್ಕಂಥದ್ದು ಇಂಗ್ಲೀಷು, ಗ್ರಂಥಾಲಯ ಹಾಗೂ ಮಾಹಿತಿ ಅಂತಕ್ಕಂಥದ್ದು ಇಂಗ್ಲೀಷು. ಈಗಾಗಲೇ ಎಲ್ಲರೂ ನೋಟಿಫಿಕೇಷನನ್ನು ನೋಡಿರ್ತೀರಿ ಅಂದ್ಕೊಳ್ತೀನಿ. ಎಲ್ಲವನ್ನು ಹೇಳೋದೇನು ಇದರಲ್ಲಿ ಅಷ್ಟೊಂದು ಇದು ಅನಿಸಲ್ಲ. ಇನ್ನು ಪರೀಕ್ಷಾ ಕೇಂದ್ರಗಳು ಎಲ್ಲೆಲ್ಲಿದ್ದಾವಪ್ಪ ಅಂತ ಕೇಳೋದಾದರೆ, ಪರೀಕ್ಷಾ ಕೇಂದ್ರಗಳು ಬೆಂಗಳೂರಿದೆ, ಬೆಳಗಾವಿ ಇದೆ, ಬಳ್ಳಾರಿ ಇದೆ, ವಿಜಯಪುರ ಇದೆ, ದಾವಣಗೆರೆ ಇದೆ, ಧಾರವಾಡ ಇದೆ, ಕಲಬುರಗಿ ಇದೆ, ಮೈಸೂರಿದೆ, ಶಿವಮೊಗ್ಗ ಇದೆ, ತುಮಕೂರಿದೆ, ಮಂಗಳೂರಿದೆ. 11 ಜಿಲ್ಲೆಗಳದೊಳಗೆ ಏನು ಈ KEದವರು KSET ಅಂತಕ್ಕಂಥ ಪರೀಕ್ಷೆಯನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ನಡೆಸ್ತಾರ ಅಂತಕ್ಕಂಥದ್ದು. ಇಲ್ಲಿರ್ತಕ್ಕಂಥವು ಇವು ವಿಷಯಗಳು 33 ವಿಷಯಗಳಲ್ಲಿ KSET ಅಂತಕ್ಕಂಥ ಪರೀಕ್ಷೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು. KSET 2025 ಪರೀಕ್ಷೆ ಬರೆಯಲು ಬಯಸುವ ಅಭ್ಯರ್ಥಿಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KE ವೆಬ್ಸೈಟ್ ಮೂಲಕ cet.online.karnataka.gov.in/KR ಕರ್ನಾಟಕದೊಳಗೆ ಏನು ಮಾಡ್ಬೋದಪ್ಪ ಅಂತಂದ್ರೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಕ್ಕಂಥದ್ದು. ತಪ್ಪು ಉತ್ತರಗಳಿಗೆ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ ಅಂತಕ್ಕಂಥದ್ದು. ಇದು ಕೂಡ ಒಂದು ನೆನಪಿರ್ಬೇಕು ನಮ್ಗೆ. ಯಾವುದೇ ರೀತಿಯಾಗಿರ್ತಕ್ಕಂಥ ನೆಗೆಟಿವ್ ಮಾರ್ಕ್ಸ್ ಇರೋಲ್ಲ. ಒಂದು ಕ್ವಶನ್ 4 ಕ್ವಶನ್ ತಪ್ಪಾದಾಗ 1 ಅಂಕ ಕಟ್ ಆಗುವಂಥ ನಿಯಮ ಏನಿಲ್ಲ ಈ KSET ಒಳಗಡೆ ಅಂತಕ್ಕಂಥದ್ದು. ಇದು ಇಷ್ಟು ಇವತ್ತಿನ KSETಗೆ ಸಂಬಂಧಪಟ್ಟಿರ್ತಕ್ಕಂಥ KSET ಅಪ್ಲಿಕೇಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಮಾಹಿತಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.